ಕನ್ನಡದಲ್ಲಿ ಒಬ್ರು ಇರೋ ಮಾತೆತ್ತ ಹುಡುಗಿ ತಿಗಿ ಹೊಡಿತಲೇ ಇರೋರು ಪಿಕ್ಚರ್ ಅಲ್ಲಿ ಬರ್ಬತ್ತಾಗೋಗ್ಬಿಟ್ರಿ. ಯಾವುದೋ ಒಬ್ಬ ಕಲಾವಿದ ಹೆಣ್ಮಕ್ಳಿಗೆ ಹಿಂದ್ಗಡೆ ಹೊಡೆದಿದ್ಕೆ ಬರ್ಬಾರ್ದಾಯ್ತು, ಇದಕ್ಕೊಂದು ಅರ್ಥ ಇದೆಯೇನ್ರಿ? ಬುದ್ಧಿವಂತರು ಯಾರು ಇಂಥ ಮಾತುಗಳನ್ನ ಬಳಸ್ತಾರ? ಸಿಗದ ಬಗ್ಗೆನೇ ತುಂಬಾ ಮಾತಾಡ್ತೀರಿ. ಇದು ಜ್ಯೋತಿಷನೇ ನೋಡಿ. ರಜನಿಕಾಂತ್ ಅವರಿಗೆ ಅಂಡಿಲ್ಲ. ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶಪುರರು ಎಷ್ಟು ಅಂಡ್ ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಅದೇ ತರ ತುಂಬಾ ಜನ ಹೀರೋಗಳಿಗೆ ಪ್ಯಾಂಟ್ ಏನ್ ನಿಲ್ಲಲ್ಲ 100%. ತಿಗದ ಬಗ್ಗೆ ಮಾತಾಡಿದ್ರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದೆ. ಹಸುಗೆ ನಾವು ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ನ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ನಾವ್ ಇಲ್ಲಿವರೆಗೂ ನೋಡ್ತಿದ್ವು ಗಿಳಿಶಾಸ್ತ್ರ ಹೇಳೋದು, ಹಸ್ತ ಸಾಮುದ್ರಿಕೆ ಹೇಳೋದು, ಕಣ್ಣು ಮುಖ ದೇಹಚರ್ಯ ನೋಡಿ ಹೇಳೋವಂಥವ್ರು. ಇದಲ್ದಲೆ ಸ್ವರಗಳ ಮುಖಾಂತರ ಹೇಳುವಂಥವ್ರು, ಕವಡೆ ಮುಖಾಂತರ ಹೇಳುವಂಥವ್ರು, ವಿಳೆದೆಲೆ ಶಾಸ್ತ್ರ ಹೇಳುವಂಥವ್ರು, ಎಂತೆಂಥವ್ರನ್ನ ಇಲ್ಲಿವರೆಗೂ ನೋಡಿದ್ವಪ್ಪ. ಇಂಥವ್ರು 100 ಜನ ಇದ್ದಾರೆ, ಹೇಳ್ತಾ ಇದ್ದಾರೆ, ಕೇಳ್ತಲೇ ಇದ್ದೀವಿ. ಈಗ ಉಟ್ಕೊಂಡಿದ್ರಲ್ಲಿ ಈ ಕುಂಡಿ ನೋಡುವಂಥವ್ರು ಒಬ್ರು. ಇನ್ನು ಮುಂದೆ ಇದೇ ರೀತಿ ಬಿಟ್ರೆ ಇನ್ಯಾವ್ಯಾವ ಅಂಗಾಂಗಗಳನ್ನ ತಂದು ಬಯಲಿಗೆ ತರ್ತಾರೋ ರಾಮ ಹೇಳಕ್ಕಾಗಲ್ಲ. ಅದ್ರಲ್ಲೂ ಒಂದು ಮಹಿಳೆ ತುಂಬಾ ಚೆನ್ನಾಗಿ ಮಾತಾಡಿದಾಳೆ. ಇವತ್ತು ಹಿಂದ್ಗಡೆ ಮಾತಾಡಿದಾಳೆ, ನಾಳೆ ಮುಂದಕ್ಕೆ ಬಂದ್ಬಿಡ್ತಾನ್ರಿ, ಹುಷಾರಾಗಿರಿ ಅಂತ. ತುಂಬಾ ಚೆನ್ನಾಗಿ ಮಾತಾಡಿದೀಯ ತಾಗಿ. ನಿಮ್ಮಂತ ಯುವ ಮನಸ್ಸುಗಳು ಇವರ ವಿರುದ್ಧ ದಂಗೆ ಎಳಬೇಕು, ಆಗ ಇವ್ರ ಬಾಯಿಗೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲ, ಅಂತ ಪುಣ್ಯಕೋಟಿ ಹಸುಗೆ ನಮ್ಮಂತ ಮನುಷ್ಯನ ಕಂಪೇರ್ ಮಾಡ್ತಿರಲ್ಲ ನೀವೆಲ್ಲ. ಹೊಟ್ಟೆಗೆ ಅನ್ನ ತಿಂತೀರಾ, ಬೇರೆ ಏನಾದ್ರೂ ತಿಂತೀರಾ ಅಂತ ಗೊತ್ತಿಲ್ಲ. ಸುಮ್ನೆ ಅಂಡ್ ಬೆಳೆಸ್ಕೊಂಡ್ ಬಂದ್ಬಿಟ್ಟು ಸಂಖ್ಯೆ ಶಾಸ್ತ್ರ ಹೇಳ್ತೀನಿ, ಬದನೆಕಾಯಿ ಶಾಸ್ತ್ರ ಹೇಳ್ತೀನಿ ಅಂತ ಬೆಳಗ್ಗೆ ಬಂದು ಟಿವಿ ಚಾನಲ್ ಮುಂದೆ ಕೂತ್ಕೊಂಡ್ ಬಿಡ್ತೀರಾ. ಅಲ್ಲ, ಇಂತ ಕರ್ಕೊಂಡ್ ಬಂದ್ಬಿಟ್ಟು ನೀವು ಟಿವಿ ಮಾಧ್ಯಮದವರು ನಾವು ಜ್ಯೋತಿಷ್ಯ ಹೇಳಿಸ್ತೀವಿ ಅಂತ ಕೂರಿಸ್ಕೊಂಡು ನಿಮ್ ಚಾನಲ್ ಮರ್ಯಾದೆನೂ ಕಳ್ಕೊಂಡು ಮಗನ್ ಕೈಲು ಕಿತ್ತೋಗಿರೋ ಜ್ಯೋತಿಷ್ಯನ್ ಹೇಳಿಸ್ಕೊಂಡು ಜನಗಳಿಗೆ ನೀವ್ ಏನು ಕೊಡಕ್ ಹೋಗ್ತಾ ಇದೀರಾ ನಿಜವಾಗ್ಲೂ ಗೊತ್ತಿಲ್ಲ. ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು, ಹಸುಗೆ ನೀವೇನು ಕೈ ಮುಗಿತಿರೋ ನಿಮಗೂ ಅಷ್ಟೇ. ಹೆಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ನೋಡಿ ಅಪ್ಪ. ಇಂಥವ್ರನ್ನೆಲ್ಲ ನ್ಯೂಸ್ ಚಾನಲ್ಗೆ ಕರೆಸ್ಬಿಟ್ಟು ಆ್ಯಂಕರ್ ನೋಡಬೇಕು ಹ್ಞೂ ಅಂತ ಇದ್ದಾರೆ. ನಿಮ್ಮ ತಿಗ್ದಲ್ಲೂ ಇರುತ್ತೆ, ನನ್ನ ತಿಗ್ದಲ್ಲೂ ಇರುತ್ತೆ ಅಂತ ಏನು ಕಚ್ಚಾಡವಾಗಿ ಮಾತಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಇರೋ ಜಾಗ ಅವ್ರ ಮನೆ ದೇವ್ರ ಮನೆಯಲ್ಲಿ ಅವ್ನ್ ತಿಕ್ಕುದ್ದೇ ಫೋಟೋ ತಗೊಂಡು ದೊಡ್ಡದಾಗಿ ಫ್ರೇಮ್ ಮಾಡಿಸಿಟ್ಕೊಂಡು ಪೂಜೆ ಮಾಡ್ತಾವನೆ. ಬರ್ತಾ ಈ ನಂಬರ್ ಗುರುಜಿ ಲೆಕ್ಕಾಚಾರ ತಪ್ಪಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಮನುಷ್ಯನ ಈ ಡ್ಯಾಶ್ ಪ್ಲೇಸ್ ನಲ್ಲಿ ನೆಲೆಸಿರ್ತಾಳೆ, ನನ್ನಲ್ಲೂ ಇರ್ತಾಳೆ, ನಿಮ್ಮಲ್ಲೂ ಇರ್ತಾಳೆ ಅಂತ ಹೇಳಿರುವಂತ ಈ ಮಾತೇನಿದೆಯಲ್ಲ, ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಹಿಂದೂಗಳಾಗಿ ನೀವುಗಳೇನೆ ನಮ್ಮ ದೇವ್ರ ಬಗ್ಗೆ ಇಷ್ಟು ಕೆಟ್ಟದಾಗಿ ಕೀಳಾಗಿ ಮಾತಾಡಿದ್ರೆ ಬೇರೆ ಧರ್ಮದವರು ನಗಲ್ವಾ? ಅಯ್ಯೋ ಲಕ್ಷ್ಮಿ ಇದ್ರಲ್ಲಿ ಇರುತ್ತಂತೆ ಅಂತ ನಗಲ್ವಾ? ನಾಚಿಕೆ ಆಗಲ್ವಾ ಸ್ವಾಮಿ? ನಿಮ್ಗೆ ಅಷ್ಟು ತಿಕ್ಕದ ಮೇಲೆ ಪ್ರೀತಿ ಇದ್ರೆ ಊರವ್ರ ತಿಕ್ಕದ ಫೋಟೋನ ತಂದು ನಿಮ್ ದೇವ್ರ ಮನೇಲಿ ಇಕ್ಕಿ ಪೂಜೆ ಮಾಡಿ. ನಮ್ ದೇವ್ರನ್ನ ಬಿಟ್ಟುಬಿಡಿ ದಯವಿಟ್ಟು ನೀವುಗಳು. ನಾನು ಇವ್ರನ್ನ ಟ್ರೋಲ್ ಮಾಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇಲ್ಲ. ನೋಡಿ, ಇಂತಹ ಗುರುಜಿಗಳು ಮೀಡಿಯಾದಲ್ಲಿ ಕುತ್ಕೊಂಡು ಮಾತನಾಡ್ತಾ ಇದ್ರೆ ಇವ್ರಿಗೆ ಅವಕಾಶ ಕೊಡ್ತಾ ಇದಾರಲ್ಲ, ಸೊ ಅವ್ರಿಗೂ ಕೂಡ ನಾನು ನೇರವಾಗಿ ಬೈತಾ ಇರೋದು. ಇವರ ಮಾತುಗಳು ಜನರ ಮನಸ್ಸಿನ ಮೇಲೆ ಅದೆಷ್ಟು ಪರಿಣಾಮ ಬೀರುತ್ತೆ ಅನ್ನೋದರ ಒಂದು ಊಹೆ ಇಲ್ಲದೆ ಇವ್ರು ಕುತ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ರೆ ಸೊ ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಒಲಿಬೇಕು ಅಂತಂದ್ರೆ ಮನೆ ಸ್ವಚ್ಛವಾಗಿರ್ಬೇಕು, ಆಕೆ ಬರುವ ಜಾಗ ಸ್ವಚ್ಛಂದವಾಗಿದ್ದಾಗ ಮಾತ್ರ ಬರ್ತಾಳೆ ಅಂತ ಹೇಳಿ ಹಲವು ಗುರುಜಿಗಳು, ಹಲವು ಸ್ವಾಮೀಜಿಗಳು, ಶ್ರೀಗಳು ಹೇಳೋದನ್ನ ನಾವು ಕೇಳ್ತೀವಿ. ಆದ್ರೆ ಇವರು ಹೇಳ್ತಾ ಇರೋದೇ ನೋಡಿ, ಆ ಡ್ಯಾಶ್ ಪ್ಲೇಸ್ ಅಲ್ಲಿ ಮಹಾಲಕ್ಷ್ಮಿ ದೇವಿ ನೆಲೆಸಿರ್ತಾಳಂತೆ. ಏನ್ ಮಾತಾಡ್ತಾರೆ ಇವರು? ಬುದ್ಧಿ ಇದೆಯೋ ಬುದ್ಧಿ ಇಲ್ದಂಗ್ ಮಾತಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನೋಡಿ, ಇವ್ರು ಕೊಡುವ 4 ಕಾಸಿನಿಂದಾಗಿ ಇವ್ರಿಗೊಂದು ಸ್ಲಾಟ್ ಕೊಡ್ತಾರಲ್ಲ, ಅವ್ರಿಗೂ ಕೂಡ ನಾವು ಉಗಿಬೇಕಾಗತ್ತೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಯೂಟ್ಯೂಬರ್ಗಳು ಕೂಡ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಇಂಥವ್ರೊಬ್ಬರನ್ನ ಕರೆಸ್ಬಿಟ್ರೆ ಚಾನಲ್ ಟ್ರೋಲ್ ಆಗುತ್ತೆ, ಅವಾಗ ಚಾನಲ್ ವೈರಲ್ ಆಗುತ್ತೆ, ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇಂಥವ್ರನ್ನ ಕರೆಸಿ ಪಾಡ್ಕಾಸ್ಟಿಗೆಲ್ಲ ಕೂರಿಸ್ತಾರೆ, ಮಾತಾಡಿಸ್ತಾರೆ. ಅದ್ ಯಾಕೋ ಕಾಣೆ. ಪ್ರತಿದಿನ ನೋಡ್ತಾ ಇದ್ದೀನಿ, ರಜನಿಕಾಂತ್ ಕುಂಡಿ ನೋಡ್ದ, ಅವ್ರ ಕುಂಡಿ ದಪ್ಪ, ಇವ್ರ ಕುಂಡಿ ದಪ್ಪ ಅಂತೀಯ. ದಿನ ನಿನ್ಗೆ ಕುಂಡಿ ತಿಕ್ಕ ಬಿಟ್ಟು ಬೇರೆ ವಿಷಯ ಸಿಗದೇ ಇಲ್ವಾ? ಆಸ್ಟ್ರಾಲಜಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಈ ವಯ್ಯನ್ ಪ್ರಕಾರ ಅಂಡು ಸಣ್ಣಕ್ಕಿದ್ರೆ ಅವರಿಗೆ ಅದೃಷ್ಟ ಜಾಸ್ತಿ ಅಂತೆ, ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತಾರಂತೆ. ಅದೇ ಅಂಡು ದಪ್ಪ ಇದ್ರೆ ಸಮಸ್ಯೆ ಜಾಸ್ತಿ ಇರುತ್ತಂತೆ. ಬದುಕೋದಕ್ಕೆ ಮನುಷ್ಯನಿಗೆ ದಾರಿ ಬೇಕು,
ಉದರ ನಿಮಿತ್ತಂ ಬಹುಕೃತ ವೇಷಂ ಆಯ್ತಾ. ಆದ್ರೆ ಬರೀ ತಿಕ್ಕದ ದಾರಿ ಹುಡುಕ್ಬೇಡ. ಇವತ್ತು ತಿಕ್ಕಕ್ ಹೋಗಿದ್ಯಾ, ನಾಳೆ ಮುಂದಕ್ಕೆ ಬಂದ್ಬಿಡ್ಬೇಡ. ಸಾಕು, ತಿಕ್ಕದಲ್ಲೇ ನಿಲ್ಲಿಸ್ಬಿಡಪ್ಪ ಸ್ವಾಮಿ, ನಿನ್ ಕೈ ಮುಗಿತೀನಿ. ನಮಗೆ ದಿನ ಬೆಳಗಾದ್ರೆ ನೋಡಕ್ ಆಗ್ತಾ ಇಲ್ಲ. ಅದೊಂದು ನಾಚಿಕೆ ಆದ್ರೂ ಬೇಡವಾ ಹೇಳೋದಕ್ಕೆ. ಭಗವಾನ್ ವಿಷ್ಣುವಿನ ಪತ್ನಿಯಾದಂಥ ಲಕ್ಷ್ಮೀದೇವಿ ಮನೆಯಲ್ಲಿ ಚೂರು ಏನಾದರೂ ಕಸ ಗಲೀಜಿಟ್ರೆ ಮನೆಯಲ್ಲಿ ಲಕ್ಷ್ಮೀ ನಿಲ್ಲಲ್ಲ, ಕಸ ಹೊಡಿ, ಕ್ಲೀನ್ ಆಗಿಡೋ ಅಂತೇಳಿ ಮನೆಯಲ್ಲಿ ಉಪದೇಶ ಮಾಡ್ತೀವಿ. ಅಂತ ಪವಿತ್ರತೆಗೆ ಹೆಸರಾಗಿರುವ ಲಕ್ಷ್ಮೀದೇವಿ ಅಲ್ಲಿ ವಾಸ ಮಾಡ್ತಾಳೆ ಅಂತಂತೀರಲ್ಲ, ಯಾಕ್ರಿ ಇವೆಲ್ಲ ನಿಮ್ಗೆ? ಸ್ವಲ್ಪ ಓದಿ ನೋಡಿ, ಸ್ವಲ್ಪ ಪುರಾಣಗಳು ತಿಳ್ಕೊಳ್ಳಿ, ಶಾಸ್ತ್ರಗಳು ತಿಳ್ಕೊಳ್ಳಿ. ನಾನು ಹೇಳಿದ ಸತ್ಯ ಜನಗಳು ನಂಬ್ಬಿಡ್ತಾರೆ ಅಂತ ಅನ್ಕೋಬೇಡಿ, ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅಂತ ಹೇಳ್ಬೇಡಿ, ಸ್ವಲ್ಪ ಸರಿ ಮಾಡ್ಕೊಳ್ಳಿ. ನಂದೊಂದೇ ಮನವಿ, ಸರಿ ಹೊಸ್ದಾಗಿ ಈಗೊಂದು ಭವಿಷ್ಯ ಹುಟ್ಟಿಸ್ಕೊಂಡಿದ್ದೀರಿ, ಹೌದು. ಈ ಲಕ್ಷ್ಮಿ ಈ ಜಾಗದಲ್ಲಿ ಕೂತ್ಕೊಂಡವಳೆ, ಮಹಿಳೆಯವರಿಗೆ ಈಗಿದ್ರೆ ಹಾಗೆ ಲಕ್ಷ್ಮಿ ಇರ್ತಾಳೆ, ಇರ್ಲಿಲ್ಲ ಅಂದ್ರೆ ಲಕ್ಷ್ಮಿ ಇರಲ್ಲ. ಪುರುಷರು ಇದೆ ಅಂತ ನೀವು ಮಾತನಾಡಿದ್ರಲ್ಲ, ಯಾವ ಶಾಸ್ತ್ರದಲ್ಲಿ ಉಲ್ಲೇಖ ಹಾಕಿದೆ ಹೇಳ್ರಿ? ಯಾಕ್ರಿ ಹಿಂಗ್ ಪ್ರಚಾರ ಮಾಡ್ಕೊಳ್ತೀರಿ? ನಮ್ ಧರ್ಮ ಸಂಸ್ಕೃತಿನ ಯಾಕ್ರಿ ಬೀದಿಗೆ ತತ್ತಾ ಇದೀರಿ? ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದು ಬಿಟ್ರೆ ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಎಲ್ಲಿಗೆ ಬಂತು ನೋಡಿ ಶಾಸ್ತ್ರ? ಎಲ್ಲಾ ತರದ ಶಾಸ್ತ್ರಗಳು ಹೇಳೋದು ಜಾಸ್ತಿ ಆದಾಗ, ಅದನ್ನ ಕೇಳೋರು ಕಡಿಮೆ ಆದಾಗ ಇನ್ನೊಂದು ಹೊಸಾದು ಹುಟ್ಟಿಸ್ಕೋಬೇಕಲ್ಲ. ಅದಕ್ಕೆ ಈಗ ಹೊಸಾದು ತನ್ನಲ್ಲಿ ಸೃಷ್ಟಿ ಮಾಡಿಕೊಂಡು ಲಕ್ಷ್ಮಿ ಹೀಗಿದ್ರೆ ಅದ್ರೊಳಗಡೆ ಇರ್ತಾಳೆ, ಹಸುವಿನಲ್ಲಿದೆ, ಜನಗಳಲ್ಲಿದೆ, ಪುರುಷರಲ್ಲಿದೆ, ಮಹಿಳೆಯರಲ್ಲಿದೆ ಅಂತ ಹೇಳ್ಕೊಳ್ಳುವಂತ ಒಬ್ಬ ಶಾಸ್ತ್ರಗಾರ, ಪ್ರಸಿದ್ಧ ಪಂಡಿತರು ನಮ್ಮ ಮುಂದೆ ಉಟ್ಕೊಂಡಿದ್ದಾರೆ. ಇಂಥ ವಿಕೃತವಾದ ಮಾತುಗಳನ್ನ ಕೇಳಿಸ್ಕೊಂಡು ನಾವು ಇನ್ನೂ ಇರ್ಬೇಕಾ? ನಮ್ಮ ಧರ್ಮನ, ನಮ್ಮ ಸಂಸ್ಕೃತಿನ ಬೀದಿಗೆ ತರ್ತಾ ಇರೋರ ವಿರುದ್ಧ ಹೋರಾಟ ಮಾಡಿ. ಯಾವಾಗಲೂ ಅಷ್ಟೇನೆ, ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು. ಹಸುಗೆ ನೀವೇನು ಕೈ ಮುಗಿತಿರೋ ನಿಮಗೂ ಅಷ್ಟೇ. ಮಹಾಲಕ್ಷ್ಮಿ ಹಸುಲ್ ಮಾತ್ರ ವಾಸ ಮಾಡುತ್ತಲ್ಲ, ನಿಮ್ಮ ತಿಗ್ದಲ್ಲೂ ವಾಸ ಮಾಡ್ತಾರೆ ಮಹಾಲಕ್ಷ್ಮಿ. ಗದಿ ಗಂಡಸರಲ್ಲ, ಎಲ್ಲರದಲ್ಲ 100%. ಇದನ್ನ ಹೇಳಿದ್ರೆ ನಿಮ್ಗೆ ಹರ್ಟ್ ಆಗ್ಬೋದು. ಇದು ಸಬ್ಜೆಕ್ಟೇ ರೀ. ಸದ್ಯ ಇವರು ಹೊರಗಡೆಯಿಂದ ಈಗ ಅದು ಹಿಂಬದಿಯ ಗಾತ್ರ ಬಣ್ಣ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ರೆ ಪ್ರಚಾರಕ್ಕೆ ಇನ್ನೊಂದು ಗುಪ್ತ ಜನಾಂಗವನ್ನು ಕೂಡ ಹೇಳ್ಬೋದು. ದೇಹದ ಪ್ರತಿ ಪಾರ್ಟ್ಸ್ ಕೂಡ ಹೇಳ್ಬೋದು ತಗೊಂಬನ್ನಿ ಅಂತ. ಇನ್ನೂ ಒಂದು ಹೆಜ್ಜೆ ವಿಜ್ಞಾನ ತಂತ್ರಜ್ಞಾನವನ್ನು ಬೆಳೆಸ್ಕೊಂಡು ಹಾರ್ಟ್ ತಗೊಂಡ್ ಬಾ, ಕಿಡ್ನಿ ತಗೊಂಬ, ಸ್ಕ್ಯಾನ್ ಮಾಡಿಸ್ಕೊಂಬ, ಬ್ರೈನ್ ಸ್ಕ್ಯಾನ್ ಮಾಡಿಸ್ಕೊಂಬ, ಇಡೀ ದೇಹನ ಸ್ಕ್ಯಾನ್ ಮಾಡಿಸ್ಕೊಂಬ, ಭವಿಷ್ಯ ಹೇಳ್ತೀನಿ ಅನ್ನೋರು ಉಟ್ಕೊಳ್ಳೋದ್ರಲ್ಲಿ ದೂರವೇ ಇಲ್ಲ. ಉಟ್ಕೊಂಡೇ ಉಟ್ಕೋತಾರೆ. ನಿಮ್ಮಂತರು ಈ ರೀತಿ ಕೇಳೋರಿರೋವರೆಗೂ, ಮಾಧ್ಯಮದಲ್ಲಿ ಕೂತ್ಕೊಂಡು ಇಂಥವ್ರ ಮಾತು ಹೇಳಿಸೋರಿರೋವರೆಗೂ ಇದ್ದೇ ಇರುತ್ತೆ. ಬಹಳ ಹುಷಾರಾಗಿದೆ. ನಿಮ್ಮಲ್ಲಿ ಲಕ್ಷ್ಮಿ ಇದೆ ಅಂತ ತೋರಿಸ್ಬೇಕು ಅಂತ ಯಾರು ಬಂದ್ರೆ ನಿಮ್ಗೆ ಆ ಜಾಗ ಎಲ್ಲ ತೋರಿಸ್ಬೇಕಾ? ಅವ್ರ ಸೈಜ್ ಎಲ್ಲ ತೋರಿಸ್ಬೇಕಾ? ಬೆತ್ತಲೆ ಯಾಕೆ ತೋರಿಸ್ಬೇಕೇನ್ರಪ್ಪ? ಅದು ದೂರ ಇಲ್ಲ. ನಮ್ಮವ್ರ ಬೆತ್ತಲೆನೂ ಹೋಗಿ ತೋರಿಸ್ಬಿಡ್ತಾರೆ. ಅವ್ರ ತಪ್ಪಲ್ಲ, ನಮ್ದು ಕಂಡ್ರಿ ತಪ್ಪು. ಮೌಢ್ಯವನ್ನ ಬಿತ್ತರ ಮಾಡುವಂತಹ, ವಿಕೃತ ಭಾಷೆಗಳನ್ನು ಬಳಸುವಂತಹ ಈ ಢೋಂಗಿ ಗುರೂಜಿಗಳನ್ನ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಚಾನಲ್ಗಳಲ್ಲಿ ಕೂರಿಸ್ಕೊಂಡು ಗಂಟೆಗಟ್ಟಲೆ ಮೌಢ್ಯತೆಯ ಬಿತ್ತರ ಮಾಡ್ತಿರಲ್ರಿ. ನಾಚಿಕಾಗಲ್ವ ನಿಮಗೆ? ಮೈಸೂರು ಮ್ಯಾಂಗೋ ಚಾನಲ್ ನೋಡಿ ಕಲಿರಿ. ಈಗಲಾರು ಮೌಢ್ಯತೆಯ ಎಮ್ಮಾರಿಯನ್ನ ಬಿತ್ತರ ಮಾಡೋದನ್ನ, ಇಂಥವ್ರನ್ನ ವೈಭವೀಕರಣ ಮಾಡೋದು ನಿಲ್ಲಿಸಿ. ಇಂಥ ವಿಕೃತ ಮಾತುಗಳನ್ನ ಹೇಳೋ ಅಂಥವ್ರನ್ನ ನಿಲ್ಲಿಸಿ, ಮತ್ತೆ ಸ್ಟಾಪ್ ಮಾಡಿ. ಮೊದಲು ಕನ್ನಡದಲ್ಲೂ ಕೂಡ ನೀವು ನೋಡಿ, ಬಹಳ ವಿಶೇಷವಾಗಿ ತುಂಬ ಜನಕ್ಕೆ ಇಲ್ಲ, ಆದರೆ ಅದು ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಬಹಳ ದೊಡ್ಡ ವೈಬ್ರೇಷನ್, ಬಹಳ ದೊಡ್ಡ ವೈಬ್ರೇಷನ್, ಬಹಳ ದೊಡ್ಡ ವೈಬ್ರೇಷನ್ ಅಂತೆ. ಅಂಡಲ್ಲಿ ಅಂತ ದಾಣ ವೈಬ್ರೇಷನ್. ಮೊಬೈಲ್ ನ ವೈಬ್ರೇಷನ್ ಮೋಡ್ಗೆ ಹಾಕಿ ಪ್ಯಾಂಟ್ ಹಿಂದ್ಗಡೆ ಜೇಬ್ನಲ್ಲಿ ಇಟ್ಕೊಂಡ್ರೆ ಒಂದ್ ಪಕ್ಷ ಅಂಡು ವೈಬ್ರೇಟ್ ಆಗ್ಬೋದು. ಅದನ್ ಬಿಟ್ಟು ಅಂಡು ಸಣ್ಣ ಇದ್ರೆ ಅದ್ ಹೆಂಗಣ ವೈಬ್ರೇಷನ್ ಆಯ್ತದೆ. ಬಹಳ ದೊಡ್ಡ ವೈಬ್ರೇಷನ್. ರಜನಿಕಾಂತ್ ನೀವು ನೋಡಿದ್ರೆ ಏನು ಇಲ್ಲ ಕೇಳ 100%. ಈ ವಯ್ಯ ಯಾವ್ದೋ ಒಂದಷ್ಟು ಜನ ಸೆಲೆಬ್ರಿಟಿಗಳ ಹೆಸರು ಹೇಳ್ಬಿಟ್ಟು ಅವರಿಗೆ ಅಂಡು ಸಣ್ಣ ಇದ್ದಿದ್ಕೆ ಅವರು ಅಷ್ಟು ಶ್ರೀಮಂತರು ಅಂತ ಅವನೇ. ಅಮಿತಾಬ್ ಬಚ್ಚನ್ಗಿಲ್ಲ, ರಾಜೇಶ್ ಖನ್ನಗಿಲ್ಲ, ಎಷ್ಟು ಆಳಿದ್ರು 100%. ನಮ್ಮ ಅಂಬಾನಿ ಫ್ಯಾಮಿಲಿಲಿ ಎಲ್ರಿಗೂ ಅಂಡು ದೊಡ್ಡದಾಗೇ ಇದೆಯಪ್ಪ. ಆದ್ರೂ ಅವರು ಇಂಡಿಯಾದ ನಂಬರ್ 1 ಶ್ರೀಮಂತರಾಗಿಲ್ವಾ? ಇನ್ನು ನೆಕ್ಸ್ಟ್ ಅದಾನಿ ಫ್ಯಾಮಿಲಿ, ಅವರಿಗೂ ಅಂಡು ದಪ್ಪನಾಗೆ ಇದೆಯಪ್ಪ. ಅವರು ಇಂಡಿಯಾದ ಟಾಪ್ 2nd ಶ್ರೀಮಂತ. ನಮ್ ಗಡ್ಕರಿ ಅವ್ರ ಮಕ್ಕಳು, ಅಮಿತ್ ಶಾ ಅವ್ರ ಮಕ್ಕಳು, ಅವರಿಗೆಲ್ಲ ಅಂಡು ಜೋರಾಗೆ ಇದೆಯಪ್ಪ. ಅವರೆಲ್ಲ ವರ್ಷಕ್ಕೆ 1000 ಕೋಟಿ ಹಣ ಸಂಪಾದನೆ ಮಾಡ್ಕೊಂಡು ಜಮ್ ಅಂತ ಇದಾರಲ್ಲ. ಈ ವಯ್ಯನ್ ಪ್ರಕಾರ ಅಂಡು ದಪ್ಪ ಇರೋ ಅವರೆಲ್ಲ ಸಮಸ್ಯೆಯಲ್ಲಿ ಸಿಗಾಕೋಬೇಕಿತ್ತಲ್ವೇ? ಅವರೆಲ್ಲ ಶ್ರೀಮಂತರಾಗ್ಲೇಬಾರ್ದಿತ್ತಲ್ವೇ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಮೈಸೂರು ಮ್ಯಾಂಗೋ ಚಾನಲ್ ನಿನಗೆ ನಮಸ್ಕಾರ, ಅಭಿನಂದನೆಗಳು. ನಿಮ್ಮಂಥವರು
ಊರಿಗೆ ಕೇರಿಗೊಬ್ಬೊಬ್ಬರು ಉತ್ಕೊಂಡಾಗ ಅಲ್ಲಿರ್ತಕ್ಕಂಥ ಈ ಥರದ ಗುರೂಜಿಗಳು, ಸ್ವಾಮೀಜಿಗಳು, ಬಹುಶಯರು, ಮಂತ್ರವಾದಿಗಳು ಎಲ್ಲರನ್ನೂ ಸದೆ ಬಡಿಬೇಕು. ನಿಮ್ಮ ಹಾಗೆ ನಿಂತ್ಕೊಳ್ಳುವಂತಹ ಈ ಯೂಟ್ಯೂಬ್ ಚಾನೆಲ್ಗಳು ಎಲ್ಲರೂ ಕೂಡ ನಿಮ್ಮ ಥರನೇ ಮಾತಾಡಬೇಕು. ಆಗ ಇವರು ಸದೆ ಬಡಿಲಿಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ಎಷ್ಟು ಹಂಡ್ ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಯಾರಿಗೆಲ್ಲ ತುಂಬಾ ಪ್ರಾಬ್ಲಮ್ ಇರುತ್ತೋ ಅದು ಖಂಡಿತ ಅಲ್ಲ ಕೂಡ ಅದು ಅಗ್ಲ ಬಂದಲ್ಲೂ ಸಕ್ಸಸ್ ಕೊಡುತ್ತೆ. ಇದು ಕೊಡುತ್ತೆ. ಇದು ಜ್ಯೋತಿಷನೇ, ಬೇರೆ ತಪ್ಪು ತಿಳ್ಕೊಬೇಡಿ. ನೋಡಿ, ರಜನಿಕಾಂತ್ ಅವರಿಗೆ ಹಂಡಿಲ್ಲ, ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶಪುರ ಅವರು. ಅಣ್ಣ ನೀನ್ ಈ ಪಟ್ಟಿ ಹೇಳ್ತಾ ಇದೀಯ ಅಂದ್ರೆ ನಿನ್ ತಿಗುಕೊಂಡ್ ನಮಸ್ಕಾರ. ನೀನ್ ಕೂತ್ಕೊಂಡ್ ಮಾತಾಡ್ಸೋರಲ್ಲ ಅವ್ರ ತಿಗುಕೊಂಡ್ ನಮಸ್ಕಾರ. ನಿನ್ ಮುಂದೆ ಕೂತ್ಕೊಂಡ್ ಕ್ಯಾಮ್ರಾದಲ್ಲಿ ಫೋಟೋ ಹಿಡಿತಾವನಲ್ಲ, ವಿಡಿಯೋ ಮಾಡ್ತಾನಲ್ಲ, ಅವನ್ ತಿಗುಕೊಂಡ್ ನಮಸ್ಕಾರ. ನಿನ್ನ ಹತ್ರ ಈ ಪ್ರಶ್ನೆ ಕೇಳ್ತಾವನಲ್ಲ, ಅವನ್ ತಿಗುಕೊಂಡ್ ನಮಸ್ಕಾರ.